ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಅಶೋಕ್ ಕುಮಾರ್ ರೈಯವರು ರಾಜ್ಯ ವಿಧಾನ ಪರಿಷತ್ ಸದಸ್ಯರು ವಿರೋಧ ಪಕ್ಷದ ನಾಯಕರಾಗಿರುವಂತಹ ಛಲವಾದಿ ಟಿ ನಾರಾಯಣಸ್ವಾಮಿಯವರನ್ನ ನಿಂದಿಸಿದ್ದಾರೆ ಮತ್ತು ಪರಿಶಿಷ್ಟ ಜಾತಿ ಸಮುದಾಯದ ಛಲವಾದಿ ಸಮುದಾಯವನ್ನ ನಿಂದಿಸಿ ಸಮುದಾಯದ ನಡುವೆ ದ್ವೇಷ ಭಾವನೆ ಬರುವ ರೀತಿ ಸಾರ್ವಜನಿಕವಾಗಿ ಮಾತನಾಡಿದ್ದಾರೆಂದು ಆರೋಪಿಸಿ ಶಾಸಕ ಅಶೋಕ್ ಕುಮಾರ್ ರೈಯವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಬಿಜೆಪಿ ಪುತ್ತೂರು ಗ್ರಾಮಾಂತರ ಮಂಡಲ ಎಸ್ಸಿ ಮೋರ್ಚಾ ವತಿಯಿಂದ ಫೆಬ್ರವರಿ 16ರಂದು ಪುತ್ತೂರು ನಗರ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ। ಈ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಪ್ರಸನ್ನಕುಮಾರ್ ಮಾರ್ತಾ ಮಾತನಾಡಿ ವಿಬಿ ಜಿರಾಮ್ಜಿ ಕಾರ್ಯಕ್ರಮದ ಬಗ್ಗೆ ಅಪಪ್ರಚಾರ ಮಾಡಿ ಕಾಂಗ್ರೆಸ್ ಶಾಸಕರ ನೇತೃತ್ವದಲ್ಲಿ ಪಾದಯಾತ್ರೆಗಳು ನಡೆದ ಸಂದರ್ಭದಲ್ಲಿ ಬಿಜೆಪಿ ವತಿಯಿಂದ ಉಪ್ಪಿನಂಗಡಿಯಲ್ಲಿ ಪ್ರತಿಭಟನಾ ಸಭೆಯನ್ನ ಆಯೋಜಿಸಲಾಗಿತ್ತು। ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿಯವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು। ಈ ವೇಳೆ ಅವರು ಮಾತನಾಡಿರೋದನ್ನ ಶಾಸಕರು ಅಪಾರ್ಥ ಮಾಡಿಕೊಂಡು ಅವರ ಕುರಿತು ಅಗೌರವಯುತವಾಗಿ ಮಾತನಾಡಿದ್ದಾರೆ। ಶಾಸಕರು ಅವರದೇ ಪಕ್ಷದ ಸರ್ಕಾರ, ಜಿಲ್ಲಾ ಉಸ್ತುವಾರಿ ಸಚಿವರು, ಮುಖ್ಯಮಂತ್ರಿಗಳು ಇರುವಾಗ ಅವರಿಗೆ ತಿಳಿ ಹೇಳುವುದನ್ನು ಬಿಟ್ಟು ಪೊಲೀಸರು ಸರ್ಕಾರಿ ಅಧಿಕಾರಿಗಳನ್ನು ನಿಂದಿಸುವ ಕೆಲಸ ಮಾಡ್ತಾ ಬರ್ತಿದ್ದಾರೆ। ಇದೀಗ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ। ದೇವಸ್ಥಾನಕ್ಕೆ ಬರುವಾಗ ರಾಜಕೀಯವನ್ನ ಚಪ್ಪಲಿಯಂತೆ ಹೊರಗಿಟ್ಟು ಬನ್ನಿ ಎಂದವರೇ ಅಲ್ಲಿ ನಿಂತು ರಾಜಕೀಯ ಮಾತನಾಡಿದ್ರು। ಇದನ್ನ ಬಿಜೆಪಿ ಖಂಡಿಸದೆ ಶಾಸಕರಾಗಿ ಅವರು 2.5 ವರ್ಷದಲ್ಲಿ ಅವರ ಕೆಲಸ ಸರಿಯಾಗಿ ಮಾಡ್ತಿದ್ದಾರೆ। ಆದರೆ ಅವರ ಕೆಲಸಗಳು ಈ ರೀತಿಯ ಕೆಟ್ಟ ಪದಗಳ ಪ್ರಯೋಗದಿಂದ ಗೋಡೆಯ ಬಣ್ಣವನ್ನ ಮಸಿ ನುಂಗಿದಂತೆ ಆಗ್ತಾ ಇದೆ। ಅವರು ಬಹುಮತದಿಂದ ಆಯ್ಕೆಯಾಗಿರುವಂತಹ ಶಾಸಕರಲ್ಲ। ಅವರ ವಿರುದ್ಧ 1 ಲಕ್ಷ ಹಿಂದೂ ಮತಗಳಿವೆ ಎನ್ನುವುದನ್ನು ಗಮನಿಸಿಕೊಂಡು ಕೆಲಸ ಮಾಡಬೇಕು। ಇನ್ನು ಮಾಜಿ ಶಾಸಕ ಸಂಜೀವ ಮಠಂದೂರು, ಗ್ರಾಮಾಂತರ ಮಂಡಲದ ಕಾರ್ಯದರ್ಶಿ ಲೋಕೇಶ್ ಚಾಕೋಟೆ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು। ಅವರಿಗೆ ಅಗೌರವವಾಗಿ ಮಾತಾಡಿದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ। ಇವತ್ತು ನಾವು ಶಾಸಕರನ್ನ 2.5 ವರ್ಷದಿಂದ ಪುತ್ತೂರಿನಲ್ಲಿ ಅವರ ಭಾಷಾ ಪ್ರಯೋಗವನ್ನು ನಾವು ಗಮನಿಸಿದ್ದೇವೆ। ಅವರು ಅವರದೇ ಸರ್ಕಾರ, ಅವರದೇ ಮುಖ್ಯಮಂತ್ರಿ, ಅವರದೇ ಹೋಮ್ ಮಿನಿಸ್ಟ್ರಿ, ಅವರದೇ ಇಲಾಖೆಯ ಅಧಿಕಾರಿಗಳಿಗೆ ತಿಳಿ ಹೇಳುವ ಬದಲು ಸಾರ್ವಜನಿಕವಾಗಿ ಪೊಲೀಸ್ ಇಲಾಖೆಯನ್ನು ನಿಂದಿಸುವಂಥ ಕೆಲಸವನ್ನು ಅವರು ಮಾಡಿದರು। ನಮ್ಮದು ಸಾಂಪ್ರದಾಯಿಕ ಕೋಳಿ ಹಂಕಕ್ಕೆ ಭಾರತೀಯ ಜನತಾ ಪಕ್ಷದ ವಿರೋಧ ಇಲ್ಲ। ಜೂಜು ರಹಿತ ಸಾಂಪ್ರದಾಯಿಕ ಕೋಳಿ ಅಂಕಕ್ಕೆ ಭಾರತೀಯ ಜನತಾ ಪಕ್ಷದ ಬೆಂಬಲ ಇದೆ। ಅದೇ ರೀತಿ ಅದು ಮಾತ್ರ ಅಲ್ಲ, ಸರ್ಕಾರಿ ಅಧಿಕಾರಿಗಳನ್ನು ದುಷ್ಟರು, ಭ್ರಷ್ಟರು ಅಂತ ಸಾರ್ವಜನಿಕವಾಗಿ ಅವರನ್ನು ನಿಂದಿಸ್ತಾ ಇದ್ದಾರೆ। ಇವರದೇ ಸರ್ಕಾರ ಇದೆ, ಇವರು ಶಾಸಕರ